ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೆಯಲ್ಲೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ಪರೋಟನ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಈಸಿಯಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಮತ್ತು ಪ್ಲಸ್ ಇದರಲ್ಲಿ ಏನು ಬೆನಿಫಿಟ್ ಅಪ್ಪ ಅಂದರೆ ಒಂದೇ ಮಸಾಲದಲ್ಲಿ 2 ಥರದ ಪರೋಟನ ಮಾಡ್ಕೋಬೋದು. ಸಮಯನೂ ಉಳಿಯುತ್ತೆ, ಈಸಿಯಾಗಿ ಮಾಡ್ಕೋಬೋದು, ರಿಸ್ಕ್ ಆಗಲ್ಲ. ಸೊ ಒಬ್ಬೊಬ್ಬರು ಒಂದೊಂದು ಥರ ಪರೋಟನ ಕೇಳ್ತಾ ಇರ್ತಾರಲ್ವ. ಸೊ ಕೆಲವರು ಆಲೂ ಪರೋಟ ಕೇಳ್ತಾರೆ, ಕೆಲವರು ಪ್ಲೇನ್ ಪರೋಟ ಕೇಳ್ತಾರೆ, ಕೆಲವರು ಬೀಟ್ರೂಟ್ ಪರೋಟನ ಕೇಳ್ತಾರೆ, ಇನ್ನು ಕೆಲವರು ಆನಿಯನ್ ಪರೋಟನ ಕೇಳ್ತಾರೆ. ಸೊ ನಾನು ಇಲ್ಲಿ ತೋರಿಸ್ತಾ ಇರೋದು ಆಲೂ ಪರೋಟ ಮತ್ತು ಬೀಟ್ರೂಟ್ ಪರೋಟ ಹೇಗೆ ಮಾಡ್ಕೋಬೋದು, ಟೇಸ್ಟ್ ಹೇಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಸೊ ಈಗ ನೋಡಿ, ಎರಡೆರಡು ಮಕ್ಕಳು ಅಥವಾ ಮನೇಲಿರ್ತಕ್ಕಂಥ ಜನಗಳು ಒಂದೇ ಥರದ್ದು ತಿನ್ನೋದಕ್ಕೆ ಬೇಜಾರು ಮಾಡಿಕೊಂಡು ಇದನ್ನು ತಿನ್ನಬೇಕಾ ಅಂತ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ಇಲ್ಲಿ 2 in 1 ಥರ ಒಂದೇ ಮಸಾಲೆ, ಬಟ್ ಅದರಲ್ಲಿ ನಾವು ವೆಜಿಟೇಬಲ್ಸ್ನ ಬೇರೆ ಹಾಕ್ಕೊಂಡ್ರೆ ಆಯಿತು. ಹೇಗೆ ಮಾಡೋದು, ಏನೇನೆಲ್ಲ ಬೇಕು ಅನ್ನೋದನ್ನ ನೋಡ್ಕೊಂಬರೋಣ. ಮೊದಲಿಗೆ ನಾನು ಆಲೂ ಪರೋಟಕ್ಕೆ ಆಲೂಗಡ್ಡೆನ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ನೋಡ್ಕೊಂಡ್ಬಿಟ್ಟು ನೀವು ಆಲೂಗಡ್ಡೆನ ಬೇಯಿಸ್ಕೊಂಡ್ರೆ ಆಯಿತು. ಅದಾದ ಮೇಲೆ ನೆಕ್ಸ್ಟು ನಾನು ಗೋಧಿ ಹಿಟ್ಟು, ಚಪಾತಿ ಹಿಟ್ಟಿನ ಅದಕ್ಕೇನು ಕಲಿಸ್ಕೊತೀವಲ್ಲ ಉದ್ದೋದಕ್ಕೆ, ಅದೇ ರೀತಿಯಾಗಿ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಎಣ್ಣೆ, ನೀವು ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಹಾಕ್ಕೊಂಡು, ನೀವು ಕೊಕೊನಟ್ ಆಯಿಲ್ ಆದರೂ ಹಾಕ್ಕೋಬೋದು, ಶೇಂಗಾ ಎಣ್ಣೆ ಆದರೂ ಹಾಕ್ಕೋಬೋದು, ಇಲ್ಲ SFR ಆದರೂ ಹಾಕ್ಕೋಬೋದು, ಅಂದರೆ ಸನ್ಫ್ಲವರ್ ಆಯಿಲ್ ಆದರೂ ಹಾಕ್ಕೋಬೋದು. ನಾನು ಇಲ್ಲಿ ಶೇಂಗಾ ಮತ್ತು ಕೊಕೊನಟ್ ಆಯಿಲ್ ಮಿಕ್ಸ್ ಇರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫಸ್ಟ್ ಎಣ್ಣೆ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಅದನ್ನೆಲ್ಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಎಣ್ಣೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಬೇಕು ಅಂದರೆ ಬೆಣ್ಣೆನೂ ಕೂಡ ಕರಗಿಸಿ ಹಿಟ್ಟಿಗೆ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಈ ರೀತಿಯಾಗಿ ಕಲಿಸ್ಕೊಂಡಾದ ಮೇಲೆ ನಾವು ನೀರನ್ನು, ಅಂದರೆ ನಮಗೆ ಚಪಾತಿ ಉದ್ದೋದಕ್ಕೆ ಯಾವ ಹದಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಮೇನಾಗಿ ಕಲಿಸ್ಕೊಂಡಾದಮೇಲೆ ಹಿಟ್ಟನ್ನು ನಾದಬಾರ್ದು. ನಾದಿದ್ರೆ ಏನಾಗುತ್ತೆ, ಅದು ಸಾಫ್ಟ್ ಬರಲ್ಲ, ಒಂಥರ ಜೀಕಾಗಿ ತಿನ್ನೋದಕ್ಕೆ ತುಂಬ ಹೆವಿ ಅನಿಸುತ್ತೆ. ಈ ರೀತಿಯಾಗಿ ಮೃದುವಾಗಿ ಕಲಸಿ ಆದಮೇಲೆ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟರಾಯಿತು. ಈ ಹಿಟ್ಟನ್ನು ಮೊದಲೇ ಕಲಸಿ ನಾವು ನೆನೆಯೋದಕ್ಕೆ ಬಿಟ್ಟು ಆದಮೇಲೆ ನಾವೇನು ಮಾಡ್ಬೋದು, ಪರೋಟಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೋಬೋದು. ಒಂದು ಪ್ಲೇಟ್ ಮುಚ್ಚಿ ಸೈಡಿಗಿಡೋದು. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಬೇಕಲ್ಲ, ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಬದಲಿ ನಾನು ಕಟ್ಟರ್ಗೆ ಹಾಕಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಕಟ್ಟರ್ನ. ಸೊ ಆಲ್ರೆಡಿ ಹಾಳಾಗ್ಬಿಟ್ಟಿದೆ. ನನಗೆ ಪಡ್ಡು, ತಾಲಿಪೆಟ್ಟು ಮತ್ತು ಪರೋಟ ಟೈಮಲ್ಲಿ ನನಗೆ ಈ ಕಟ್ಟರು ತುಂಬ ಹೆಲ್ಪ್ ಆಗುತ್ತೆ. ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಕೂರೋಕ್ಕಾಗಲ್ಲ, ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಮಕ್ಕಳು ಸ್ಕೂಲಿಗೆಲ್ಲ ಹೊರಟಾಗ ಅಷ್ಟೊಂದು ಟೈಮ್ ಇರಲ್ಲ. ಹಾಗಾಗಿ ನಾನು ಅದಕ್ಕೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜ್ಗೆ ಕಟ್ಟರಲ್ಲಿ ಕಟ್ ಮಾಡಿಕೊಂಡೆ. ಅದಾದ ನಂತರ ಒಗ್ಗರಣೆಗೆ, ಮಾಮೂಲಿ ಒಗ್ಗರಣೆನೇ, ನಾನು ಇಲ್ಲಿ ಏನು ಸ್ಪೆಷಲ್ಲಾಗಿ ಮಸಾಲೆ ಐಟಮ್ಗಳು ಏನು ಯೂಸ್ ಮಾಡಲ್ಲ. ಸೊ ಕೆಲವರು ಯಾಕೆ ಯೂಸ್ ಮಾಡಬಾರ್ದು ಅಂತ ಕೇಳ್ಬೋದು. ನಿಮಗೆ ಇಷ್ಟ ಇದ್ದರೆ ಕೆಲವೊಂದು ಮಸಾಲೆಗಳನ್ನು ಹಾಕ್ಕೊಳ್ಳಿ. ನಮ್ಮನೇಲಿ ತಿನ್ನಲ್ಲ. ಸೊ ಹಾಗಾಗಿ ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟನ್ನು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಬೆಂದಿತ್ತು. ಸೊ ಅದನ್ನು ನೀರು ತೆಗೆದುಬಿಟ್ಟು ಸಿಪ್ಪೆ ತೆಗೆದು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡೆ. ಏನೇನು ಬೇಕು ಇದಕ್ಕೆ ಪರೋಟ ಮಾಡೋದಕ್ಕೆಪ್ಪ ಅಂತಂದರೆ, ಒಗ್ಗರಣೆಗೆ ಮೇನಾಗಿ 2 ಥರದ್ದು ಮಾಡ್ತಾ ಇರೋದಕ್ಕೆ 2 ಡಿವೈಡ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳು ಡೈರೆಕ್ಟಾಗಿ ಸೊಪ್ಪು ತಿನ್ನೋದಕ್ಕೆ ಇಷ್ಟಪಡಲ್ಲ ಅಲ್ವಾ. ಹಾಗಾಗಿ ಈರುಳ್ಳಿನ ಸ್ವಲ್ಪ ಫ್ರೈ ಆಗೋವರೆಗೂ, ಅಂದರೆ ನಾವು ಫ್ರೈ ಮಾಡ್ಕೊಳ್ತಾ ಇರಬೇಕು, ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ. ಅದಾದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹೆಲ್ತಿಗೂ ಒಳ್ಳೆಯದು, ಫ್ಲೇವರು ಚೆನ್ನಾಗಿರುತ್ತೆ. ನಾನು ರೆಡಿ ಪೇಸ್ಟ್ ಏನು ತರಲ್ಲ, ಮನೇಲೇ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದು ಸ್ವಲ್ಪ ಫ್ರೈ ಆದಮೇಲೆ, ಅಂದರೆ ಸ್ವಲ್ಪ ಸ್ಮೆಲ್ಲು ಒಂದು ಹದಕ್ಕೆ ಬರಬೇಕು ಅಷ್ಟವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಸೊಪ್ಪನ್ನು ಏನು ಕಟ್ ಮಾಡಿ ತೊಳೆದು ನೀಟಾಗಿ ಇಟ್ಕೊಂಡಿದ್ವಲ್ಲ, ಪಾಲಕ್ ಸೊಪ್ಪು, ಅದನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಪಾಲಕ್ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಮಕ್ಕಳಿಗೆ ನಾವು ಕೆಲವೊಂದು ಪದಾರ್ಥದಲ್ಲಿ ಕೊಟ್ಟರೆ ತಿನ್ನೋಕೆ ಇಷ್ಟಪಡಲ್ಲ. ಹಾಗಾಗಿ ಅವರು ಯಾವ ಫುಡ್ನ ಇಷ್ಟಪಡ್ತಾರಲ್ಲ ಅದರಲ್ಲಿ ನಾವು ಈ ರೀತಿ ಸೊಪ್ಪುಗಳನ್ನು ಹಾಕಿ ಕೊಡೋದ್ರಿಂದ ಮಕ್ಕಳು ತಿಂತಾರೆ. ಸೊಪ್ಪು ಹಾಕಿದ ಮೇಲೆ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಅದು ಬೇಗ ಮಾಗುತ್ತೆ ಸೊಪ್ಪು. ನಾನು ಮೊದಲೆಲ್ಲ ಸೊಪ್ಪೆಲ್ಲ ಹಾಕ್ತಿರ್ಲಿಲ್ಲ. ಸೊ ನನ್ನ ಕೋ ಸಿಸ್ಟರ್ ಅರ್ಚನಾ ತೋರಿಸ್ಕೊಟ್ಟಿದ್ದು ನನಗೆ.
ಇದು ಯಾವ ಟೈಮಲ್ಲಿ ಅವಳು ಈ ಥರ ಮೆಥಡ್ ನನಗೆ ಹೇಳಿದ್ದು ಅನ್ನೋದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸ್ವಲ್ಪ ಬೆಂದಾದಮೇಲೆ ನೋಡಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಒಂದೇ ಟೈಮ್ಗೆ ಒಗ್ಗರಣೆ ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ನಾನಿಲ್ಲಿ ಇದೇ ಸೇಮ್ ಒಗ್ಗರಣೆನ ಏನು ಮಾಡ್ತಾಯಿದ್ದೀನಿ, ಎರಡು ಪಾತ್ರೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ 2 ಪಾತ್ರೆಯಲ್ಲಿ ಬೇಡ, ನಾವು ಒಂದೇ ಟೈಮ್ಗೆ ಒಗ್ಗರಣೆ ಮಾಡ್ಕೊಳ್ತೀವಿ ಅಂದ್ರೂ ಮಾಡ್ಕೋಬೋದು. ಮಾಡ್ಕೊಂಡಾದಮೇಲೆ ಸ್ವಲ್ಪ 2 ಪಾರ್ಟ್ ಮಾಡ್ಕೊಳ್ಳಿ. ಒಗ್ಗರಣೆ ಎಲ್ಲ ಬೆಂದಾದಮೇಲೆ ಒಂದು ಪಾರ್ಟಿಗೆ ಏನು ಮಾಡಿ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಪಾರ್ಟ್ ಏನಿತ್ತಲ್ಲ, ಸೊ ಅದಕ್ಕೆ ಬೀಟ್ರೂಟ್ ತುರಿನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಇಲ್ಲಿ ನಾನು ಮತ್ತೇನು ಸಪ್ರೇಟ್ ಅಂದರೆ ಒಂದರಲ್ಲೇ ಮಾಡ್ಕೊಳ್ಳೋದು, ಹೆಂಗಿದ್ರೂ ಸ್ವಲ್ಪ ಬೀಟ್ರೂಟ್ ಫ್ರೈ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಡೆ. ಇಲ್ಲಿ ಆಲೂಗಡ್ಡೆನ ಫ್ರೈ ಮಾಡ್ಕೊಳ್ಳೋದು ಬೇಕಾಗಲ್ಲ, ಬೇಯಿಸ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಬೀಟ್ರೂಟ್ ತುರಿದಿರ್ತೀವಲ್ಲ, ಹಸಿ ಇರುತ್ತೆ, ಸ್ವಲ್ಪ ಹಸಿ ಅಂಶ ಹೋಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ಲ. ಹಾಗಾಗಿ ಸೇಮ್ ಇಂಗ್ರೀಡಿಯೆಂಟ್ಸು ಸೇಮ್ ಮೆಥಡಲ್ಲಿ 2 ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು ಬೇಡ ಅಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಂದೇ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ನೀವು ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ತಕ್ಕೊಂಡು ಸೈಡಿಗೆ ಅದೇ ಪಾತ್ರೆಯಲ್ಲಿ ಬೀಟ್ರೂಟ್ನ ಹಾಕಿ ಫ್ರೈ ಮಾಡ್ಕೊಂಡ್ಲೂಬಹುದು. ತುಂಬ ಈಸಿ, ಆಮೇಲೆ ಹೆವಿ ಅನಿಸಲ್ಲ ಆ ರೀತಿ ಮಾಡ್ಕೊಳ್ಳೋದ್ರಿಂದ. ಈ ರೀತಿಯಾಗಿ ಬೀಟ್ರೂಟು, ಪಾಲಕ್ಕು, ಈರುಳ್ಳಿ ಇದೆಲ್ಲದು ಕೂಡ ಸ್ವಲ್ಪ ಅದಕ್ಕೆ ಫ್ರೈ ಆಯಿತು. ಸೊ ಆಫ್ ಮಾಡ್ಕೊಳ್ತೀನಿ ಅದನ್ನು. ಇನ್ನೂ ಸೈಡಿಗೆ ನಿತ್ತಲ್ಲ ಒಗ್ಗರಣೆ, ಸೇಮ್ ಮೆಥಡಲ್ಲಿ ಮಾಡಿದ್ದು, ಅದಕ್ಕೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪನ್ನು ನಾವು ಒಗ್ಗರಣೆಲೇ ಹಾಕ್ಕೊಳ್ಳೋದ್ರಿಂದ ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳ್ಳೋದು ಬೇಕಾಗಲ್ಲ. ಇದು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟಾದಮೇಲೆ ಚಪಾತಿನ ನಾವು ದೊಡ್ಡದಾಗಿ ಫುಲ್ಲು ಒಂದು ಮಣೆ ಇರುತ್ತಲ್ಲ, ಆ ಮಣೆ ಫುಲ್ಲು ಉದ್ಕೋಬೇಕು. ನಿಮಗೆ ಸ್ವಲ್ಪ ತೆಳು ಬೇಕಂದರೆ ಇನ್ನೂ ತೆಳು ಉದ್ಕೊಳ್ಳಿ, ಮೀಡಿಯಮ್ ನಡೆಯುತ್ತೆ ಅಂದರೆ ಮೀಡಿಯಮ್ ಉದ್ಕೊಳ್ಳಿ. ಆ ರೀತಿ ಆದಮೇಲೆ ನೋಡಿ, ಈ ರೀತಿಯಾಗಿ ನಾನು ಒಂದು ಸೈಡ್ಗೆ ಹಚ್ಕೊಳ್ತಾ ಇದ್ದೀನಿ. ಈಗ ಚಪಾತಿ ಫುಲ್ ಓಲ್ ಚಪಾತಿ ಇರುತ್ತಲ್ಲ, ಅದರಲ್ಲಿ ಆಫ್ ಸೈಡಿಗೆ ಈ ರೀತಿಯಾಗಿ ಹಚ್ಕೊಂಡು ಮೇಲ್ಗಡೆ ಇನ್ನೊಂದು ಪಾರ್ಟ್ನ ಕ್ಲೋಸ್ ಮಾಡ್ಕೊಳ್ಳೋದು. ಮಾಡಿ ಆದಮೇಲೆ ಮಧ್ಯಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ಳೋದು, ಇಷ್ಟೇ. ಸೊ ಈ ರೀತಿ ಮಾಡಿ ಒಂದು ಸೈಡಿಗೆ ತಟ್ಟೆಗೆ ಇಟ್ಕೊಂಡು, ಆಮೇಲೆ ಊಟಕ್ಕೆ ಏನು ಬರ್ತಾರಲ್ಲ ಆವಾಗ ಏನು ಮಾಡಬೇಕು, ಒಂದೊಂದೇ ರೌಂಡ್ ಸ್ವಲ್ಪ ಒಂದೊಂದೇ ರೌಂಡನ್ನ ನಾನು ಮೇಲ್ಗಡೆ ಹಿಂಗೆ ಲಟ್ಟಿಸ್ಕೊಳ್ಳೋದು. ಇಲ್ಲ ಡೈರೆಕ್ಟಾಗಿ ನಾವು ಬೇಯಿಸ್ಕೊತೀವಿ ಅಂದ್ರೂ ಬೇಯಿಸ್ಕೋಬೋದು. 1 ರೌಂಡ್ ಸ್ವಲ್ಪ ಉದ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅದು ನೀಟಾಗಿ ಕೂರುತ್ತೆ. ತೋರಿಸ್ತೀನಿ ಹೇಗೆ ಅಂತ. ಸೇಮ್ ಪ್ರೊಸೀಜರಲ್ಲೇ ಬೀಟ್ರೂಟ್ ಒಗ್ಗರಣೆ ಇತ್ತಲ್ಲ, ಅದನ್ನು ಕೂಡ ಹಾಕಿದರೆ ಆಯಿತು. ಈ ರೀತಿಯಾಗಿ ಆಫ್ ಪಾರ್ಟಿಗೆ ಮಾತ್ರ ಹಚ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಕಲ್ತಿದ್ದು ಅರ್ಚನನಿಂದನೇ. ನಾವು ಮೊದಲೆಲ್ಲ ಹೆಂಗೆ ಮಾಡ್ತಿದ್ವಿ, ಹೋಳಿಗೆ ಹೆಂಗೆ ತುಂಬ್ತಿದ್ವಲ್ಲ ಆ ಮೆಥಡಲ್ಲಿ ಮಾಡ್ತಾಯಿದ್ವಿ. ಆ ರೀತಿ ಮಾಡಿದಾಗ ಸೈಡಿಗೆಲ್ಲ ಹಿಟ್ಟು ಎಕ್ಸ್ಟ್ರಾ ಬಂದುಬಿಡ್ತಿತ್ತು. ಸೊ ಈ ರೀತಿ ಫಿಲ್ ಮಾಡಿ ನಾವು ಕ್ಲೋಸ್ ಮಾಡ್ಕೊಂಡು ನೋಡಿ, ನಾವು ಉದ್ದೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ರೌಂಡ್ 2 ರೌಂಡ್ ಉದ್ಕೊಂಡ್ರೆ ಆಯ್ತು ಅಷ್ಟೇ, ಇಷ್ಟೇ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಒಗ್ಗರಣೆ ನೀಟಾಗಿ ಕೂರುತ್ತೆ, ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಬೇಡ ನಡೆಯುತ್ತೆ ಅಂದರೆ ನಾವು ಏನು ಅದನ್ನು ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ವಲ್ಲ, ಹಾಗೆ ಡೈರೆಕ್ಟಾಗೂ ಬೇಯಿಸ್ಕೋಬೋದು. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇದು ಉದ್ದಿರೋದು ಒಂದು ಸೈಡಿಂದ, ರೈಟ್ ಸೈಡಿಂದು, ಲೆಫ್ಟಿಗಿರೋದು ಹಾಗೆ ಡೈರೆಕ್ಟಾಗಿ ಕ್ಲೋಸ್ ಮಾಡಿರೋದು. ಸೊ ಯಾರಿಗೆ ಯಾವ್ಯಾವ ಮೆಥಡಲ್ಲಿ ಇಷ್ಟ ಆ ರೀತಿ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಓಕೆ, ಮನೆಯಲ್ಲಿ ಬೆಣ್ಣೆ ಅವೈಲಬಲ್ ಇದ್ದರೆ ಬೆಣ್ಣೆ ಯೂಸ್ ಮಾಡಿ. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸಿಮ್ಮಿಗೆ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿ ಸ್ವಲ್ಪ ನೀಟಾಗಿ ಬೇಯುತ್ತೆ. ಈ ರೀತಿ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಊಟಕ್ಕೆ ಬಂದಾಗ ಬಿಸಿ ಬಿಸಿಯದನ್ನ ಈ ರೀತಿ ಬೇಯಿಸ್ಕೊಡ್ಬೋದು. 2 ರೌಂಡ್ ಲಟ್ಟಿಸ್ಬಿಟ್ಟು ಬೇಯಿಸ್ಕೊಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ, ಬಿಸಿ ಬಿಸಿಯಾಗಿರುತ್ತೆ. ನಾವೆಲ್ಲ ಮೊದಲು ಹೇಳಿದ್ನಲ್ಲ ನಿಮಗೆ, ಹೆಂಗಪ್ಪ ಅಂದರೆ ಹೋಳಿಗೆ ತುಂಬ್ತೀವಲ್ಲ ಆ ರೀತಿಯಾಗಿ ತುಂಬಿಬಿಟ್ಟು ಪರೋಟ ಮಾಡ್ತಾಯಿದ್ವಿ. ಸೊ ನಾನು ನನ್ನ ದೊಡ್ಡ ಮಗನ ಕನಸಿದ್ದಾಗ ಅರ್ಚನ ಊಟಕ್ಕೆ ಕರೆದಿದ್ರು ಮನೆಗೆ, ಅವ್ರ ಮನೆಗೆ, ಅಮ್ಮರ ಮನೆಗೆ. ಅವಾಗ ಅವಳದು ಸ್ವಲ್ಪ ತೆಳುವಿತ್ತು ಮತ್ತು ಪಾಲಕ್ ಸೊಪ್ಪೆಲ್ಲ ಹಾಕಿದ್ಲು. ಆವಾಗ ನಾನು ಕೇಳಿದಾಗ, ಊರಿಗೆ ಬಂದಾಗ ಈ ಮೆಥಡನ್ನ ಹೇಳ್ಕೊಟ್ಟಿದ್ಲು ಅವಳು. ಸೊ ನನ್ನ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಎಲ್ರಿಗೂ ಇದೇ ಮೆಥಡ್ ಇಷ್ಟ, ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತೀನಿ. ನೋಡಿ ಸೇಮ್ ಒಗ್ಗರಣೆ, ಅದನ್ನು ಒಗ್ಗರಣೆನ 2 ಪಾರ್ಟ್ ಮಾಡಿಕೊಂಡು ಒಂದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ಳೋದು, ಇನ್ನೊಂದು ಪಾರ್ಟಿಗೆ ಬೀಟ್ರೂಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕೆಂದರೆ ಬೀಟ್ರೂಟ್ ಹಸಿ ಇರುತ್ತಾ. ಸೊ ಹಾಗಾಗಿ ಅಷ್ಟೇ. ಈ ರೀತಿಯಾಗಿ ಮಾಡಿದರೆ ನಿಮಗೆ 2 in 1 ಪರೋಟ ಮನೇಲೇ ಆರಾಮ್ಸೆ ರೆಡಿ ಆಗುತ್ತೆ, ಯಾವುದೇ ರೀತಿಯ ರಿಸ್ಕ್ ಆಗಲ್ಲ. ಈ ಮಸಾಲನ ಹಿಂದಿನ ದಿನವೂ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು.
ಸೊ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಒಂದೇ ದಿನ ಸ್ವಲ್ಪ ಮಾಡಬೇಕಾದ್ರೆ ಟೈಮ್ ಹಿಡಿಬೋದು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ರೆಸಿಪಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.